ಗಾಯ್ಸ್ ಹೇಗಿದ್ದೀರಾ? ಇವತ್ತಿನ ಈ ವಿಡಿಯೋ ತಿರುಗಾಡಲಿಕ್ಕೆ ಬಂದದ್ದು. ದುಬೈಯಲ್ಲಿ ವೀಕೆಂಡ್ ಇತ್ತು, ಹಾಗಾಗಿ ತಿರುಗಾಡಲಿಕ್ಕೆ ಬಂದಿದ್ದೇವೆ ನನ್ನ ಫ್ಯಾಮಿಲಿ ಜೊತೆ. ಬಂದಿದ್ದೇವೆ. ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ರಸಲ್ ಖೈಮಾದಿಂದ. ರಸಲ್ ಖೈಮಾದಲ್ಲಿ ಚರ್ಚ್ ಉಂಟು, ಸೈಂಟ್ ಆಂಟನಿ ಚರ್ಚ್ ರಸಲ್ ಖೈಮಾ. ಅಲ್ಲಿಗೆ ಬಂದಿದ್ದೇವೆ. ಒಳಗೆ ಬಂದು ಸ್ವಲ್ಪ ಪ್ರಾರ್ಥನೆ ಮಾಡಿ ನಮ್ಮ ಇವತ್ತಿನ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ನಾವು ಬೀಚಿಗೆ ಹೋಗುವಂತ ಇದ್ದೇವೆ. ಈ ಮಠ ಮಧ್ಯಾಹ್ನದಲ್ಲಿ ನಮಗೆ ಬೀಚಿಗೆ ಸಂಜೆ ಹೊತ್ತು ಹೋಗುವುದಂದರೆ ಖುಷಿಯಾಗುತ್ತೆ. ನಮ್ಮ ಕುಡ್ಲದಲ್ಲಿ ಮಂಗಳೂರಿನಲ್ಲಿ ಬೀಚ್ ಎಷ್ಟು ಬೇಕುಂಟು. ಅಲ್ಲಿ ಹೋಗಿ ಮಂಗಳೂರಲ್ಲಿರುವಾಗ ಬೇಸರ ಆಗ್ತಿತ್ತು, ಯಾರು ಮಾರ ಹೋಗುದು ಅಂತ ಬೀಚಿಗೆ ಎಲ್ಲ ಹೋಗಿ ಸಾಕಾಗ್ತಿತ್ತು. ದುಬೈಯಲ್ಲಿ ಬಂದ ಮೇಲೆ ಬೀಚಿದ್ದು ಆಸೆ ಆಗಿದೆ, ಹಾಗಾಗಿ ಬೀಚಿಗೆ ಹೋಗ್ತಾ ಇದ್ದೇವೆ. ನಮ್ಮ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೇವೆ. ಡ್ರೈವಿಂಗ್ ಮಿನಿ ಕೂಪರಲ್ಲಿ ಹೋಗ್ತಾ ಇದ್ದೇವೆ. ನನ್ನ ಅಕ್ಕ ಇದರಲ್ಲಿ ಕೂತ್ಕೊಂಡಿದ್ದಾರೆ, ಹಾಗಾಗಿ ನಾವು ಹೋಗ್ತಾ ಇದ್ದೇವೆ, ಬೀಚಿಗೆ ಹೋಗ್ತಾ ಇದ್ದೇವೆ. ಜಾಲಿ, ಇವತ್ತು ನಮ್ಮದು ಜಾಲಿ ಮೂಡಲ್ಲಿದ್ದೇವೆ ಎಲ್ಲರೂ. ಹಾಗಾಗಿ ಈಗ ಹೋಗ್ತಾ ಇದ್ದೇವೆ ಬೀಚಿಗೆ. ಇಲ್ಲಿದ್ದು ಬೀಚ್ ನಾವು ಸ್ನಾನ ಮಾಡಲಿಕ್ಕೆ ನೀರಿಡ್ತೇವಲ್ಲ, ಬೆಚ್ಚ ನೀರು, ಬೆಚ್ಚ ಮಲ್ಪೆರ ನೀರು ದೀಪಾತ ಅಂಚ ಇಪ್ಪುಂಡು ಬೀಚಿಲ ಬೆಚ್ಚ ಇಪ್ಪುಂಡು ನೀರು ಕೂಡ ಬಿಸಿ ಇರ್ತದೆ. ಈಗ ಹೋಗಿ ನೋಡುವ. ಇಲ್ಲೆಲ್ಲ ನೋಡಿ ಮರ ಎಲ್ಲ ಖರ್ಜೂರದ್ದು ಮರ, ಮತ್ತೇನಿಲ್ಲ. ಕೊಕ್ಕು ಇದ್ದು ಮರ ಇಲ್ಲ, ಪೆಲಕಾಯಿದ್ದು ಕೂಡ ಮರ ಇಲ್ಲ, ಯಾವುದ್ರದ್ದು ಬಾರೆದ ಇಲ್ಲ, ಕಂಗದ ಇಲ್ಲ, ಯಾವುದಿಲ್ಲ. ಎಲ್ಲ ಓನ್ಲಿ ಖರ್ಜೂರ ಮರ. ಮತ್ತೊಂದು ಆರ್ಟಿಫಿಷಿಯಲ್ ಗಾರ್ಡನ್ಸ್. ಆರ್ಟಿಫಿಷಿಯಲ್ ಅಂದರೆ ನಿಜವಾದ ಗಾರ್ಡನ್ಸ್, ಅದೇ ನೋಡಲಿಕ್ಕೆ ಸಿಗೋದು. ಬೀಚ್ ಹತ್ರ ಬಂದಿದ್ದೇವೆ ಗೈಸ್, ನೋಡಿ. ಪಣಂಬೂರು ಬೀಚಲ್ಲ, ತಣ್ಣೀರುಬಾವಿ ಬೀಚಲ್ಲ, ಇದು ರಸಲ್ ಖೈಮಾ ಬೀಚಿಗೆ ಬಂದಿದ್ದೇವೆ. ಹಾಗಾಗಿ ಬೀಚಿನ ಹತ್ತ ನಮ್ಮ ಚಿತ್ತ ಇದೆ ಈಗ ಸದ್ಯಕ್ಕೆ. ಹಾಗೆ ಎಲ್ಲ ವ್ಯೂ ನೋಡ್ತಾ ಇದ್ದೀರಾ. ಮಧ್ಯಾಹ್ನ ಸಂಜೆ ಆದರೂ ಬಿಸಿಲು ತುಂಬ ಉಂಟು. ಪೊಯ್ಯೆಯಲ್ಲಿ ನಮ್ಮದು ಫುಲ್ಲು ಪೊಯ್ಯೆಯಲ್ಲಿ ಕೂಡ ಸಮುದ್ರದ ಹತ್ತಿರ ಬಂದಿದ್ದೇವೆ. ನೋಡಿ, 2 ವೆಹಿಕಲಲ್ಲಿ ಬಂದಿದ್ದೇವೆ ನಾವು. ಈಗ ನೀರು ನೋಡಿ, ನೀರು ಬೆಚ್ಚ ಉಂಟು, ಸ್ನಾನ ಮಾಡಲಿಕ್ಕಂತ ಆಗೋದಿಲ್ಲ. ಪ್ಲ್ಯಾನ್ ಇತ್ತು ಬರ್ಮುಡ ಹಾಕಿ ನೀರಿಗೆ ಹಾರುವುದಂತ, ಆದರೆ ಇಲ್ಲಿ ಹಾರಲಿಕ್ಕೆ ಅಂತೂ ಆಗೋದಿಲ್ಲ. ಹಾಗಾಗಿ ನೀರ ಹತ್ರ ಬಂದಿದ್ದೇವೆ. ನೀರು ಬೆಚ್ಚ ಉಂಟು, ಹಾಗಾಗಿ ಹಿಂದೆ ಹೋಗಬೇಕಾಗುತ್ತೆ. ಎಲ್ಲ ಪ್ಲ್ಯಾನ್ ಎಲ್ಲ ವೇಸ್ಟ್ ಆಗಿದೆ. ಹಾಗಾಗಿ ಈಗ ಸೂರ್ಯ ಉಗಮ ಆಗಿ ಈಗ ಸೂರ್ಯೋದಯ ಆಗುವ ಸಮಯದಲ್ಲಿ ನಾವು ಬೀಚ್ ಹತ್ರ ಬಂದಿದ್ವಿ. ಎಲ್ಲ ಪ್ಲ್ಯಾನ್ ಎಲ್ಲ ಜಂಕಿಸಾಗಿದೆ. ಈಗ ಇನ್ನೊಂದು ಕಡೆ ಹೋಗಬೇಕು. ಹಾಗೆ ಎಲ್ಲ ಸೆಲ್ಫಿ ಎಲ್ಲ ಸ್ವಲ್ಪ ವೀಡಿಯೋ ತೆಗೆದು ಮೆಮೊರೀಸ್ ಇರಬೇಕಲ್ಲ. ಈಗ ನೋಡಿ, ಇಲ್ಲಿ ಬಂದಿದ್ದೇವೆ ನಾವು, ಕಾರ್ನರಿಗೆ ಬಂದಿದ್ದೇವೆ. ಇಲ್ಲಿ ಜಾರ್ತದೆ ಸ್ವಲ್ಪ ನಮ್ಮದು ಕಲ್ಲು, ಪಾಮಾಜಿ ಉಂಟು ಕಲ್ಲಲ್ಲಿ. ಹಾಗೆ ಕಲ್ಲಿನಲ್ಲಿ ಸ್ವಲ್ಪ ನಾನು ಅಂಡರ್ ವಾಟರ್ ತೆಗಿತೇನೆ. ನೋಡಿ ಸೂಪರ್ ಉಂಟಲ್ಲ ವ್ಯೂ, ಅಂಡರ್ ವಾಟರ್ ಹೇಗೆ ಉಂಟು ನೋಡಿ. ಸೂಪರ್ ಉಂಟಲ್ಲ ವ್ಯೂ, ಕ್ಲೀನ್ ಉಂಟು ನೀರು. ನೋಡಿ, ಇದೆಂತ ಗೊತ್ತುಂಟು ಎದುರಿದ್ದು ಅವಿಂದು ತೂಯರ ಇಂದು ಕಲ್ಲು ದಮಿತ್ತು ದಾದ ಉಣ್ಣನ್ ತೂಲೆ. ಅದೇ ಹೇಳ್ತಿದ್ದೆ, ಕಲ್ಲಿನ ಮೇಲೆ ನಡ್ತೆ ಉಂಟು, ನಡ್ತೆ ಈಗ ತೋರಿಸ್ತೇನೆ ನಾನು ನಡ್ತೆಯನ್ನು. ಇದು ಒಳಗಡೆ ನೋಡಿ, ನೀರಿನ ಒಳಗಿನ ದೃಶ್ಯ ನಿಮಗೆ ಕಾಣ್ತಾ ಉಂಟಲ್ಲ. ಇದು ನನ್ನದು ಕಾಲು ನೋಡಿ. ಅಗಲವಾದ ಕಾಳುಗಳನ್ನು ನೀರಿನಲ್ಲಿ ಚಾಚಿ ನಿಮಗೊಂದು ವಿಡಿಯೋ ಮಾಡ್ತಾ ಇದ್ದೇನೆ. ಎಸ್, ಈಗ ನಡ್ತೆಯನ್ನು ನೋಡಿ. ನಡ್ತೆ ಇಲ್ಲಿ ಹೋಗ್ತಾ ಉಂಟು, ಮುಂದುಗಡೆ ತುಂಬ ನಡ್ತೆ ಉಂಟು. ನಮ್ಮ ಕುಡ್ಲದಲ್ಲಿ ನಡ್ತೆ ಅಂತ ಹೇಳುದು ಇದಕ್ಕೆ. ದುಬೈಯಲ್ಲಿ ಕೂಡ ಉಂಟು. ಇದಕ್ಕೆ ಯಾರು ವೀಸಾ ಕೊಟ್ಟದ್ದಂತ ಗೊತ್ತಿಲ್ಲ. ಒಟ್ರಾಸಿ ಬಂದಿದೆ, ನೀರಿನಲ್ಲಿ ಬಂದಿದೆ. ನಡ್ತೆ ಒಂದು ನೋಡಿ ಹೋಗ್ತಾ ಉಂಟು, ಅಲ್ಲಿ ಕಾಣ್ತಾ ಉಂಟಲ್ಲ ಎದುರುಗಡೆ, ಅದೇ ನಡ್ತೆ. ನಿಮ್ಮ ಕನ್ನಡದಲ್ಲಿ ನಮ್ಮದು ಎಂತ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಾನು ಕುಡ್ಲದವ, ನನಗೆ ಕುಡ್ಲದಲ್ಲಿ ನಡ್ತೆ ಅಂತ ಹೇಳ್ತಾರೆ ಅಂತ ಗೊತ್ತುಂಟು ಇದಕ್ಕೆ. ಎಸ್, ಇದಾಯಿತು. ಈಗ ನಮ್ಮದು ಇನ್ನೊಂದು ಕಡೆ ಹೋಗ್ತಾ ಇದ್ದೇವೆ. ಅಲ್ಲಿ ಕೂಡ ಸ್ವಲ್ಪ ಬೀಚ್ ಥರನೇ ಉಂಟು. ಇದು ವ್ಯೂ ನೋಡಿ, ಸೂರ್ಯೋದಯ ಆಗುವ ಕ್ಷಣಗಳು ಕೈತಲ್ ಬಂದಿದೆ. ಹಾಗಾಗಿ ಆಗಿದೆ, ಸಂಜೆ ಆಗಿದೆ. ಸಂಜೆಯ ವೇಳೆಯಲ್ಲಿ ನಮ್ಮದೊಂದು ಬೀಚಲ್ಲಿ ಸ್ನಾನ ಮಾಡಲಿಕ್ಕಂತ ಬಂದದ್ದು, ಆಗಲಿಲ್ಲ. ಈಗ ಬಂದ ದಾರಿಗೆ ಸುಂಕವಿಲ್ಲ ಅಂತ ಹೇಳಿ ಹಿಂದಕ್ಕೆ ಹೋಗ್ತಾ ಇದ್ದೇವೆ. ಹಾಗಾಗಿ ನಾವು ಹಿಂದೆ ಹೋಗ್ತಾ ಇದ್ದೇವೆ. ಕೊನೆಯದಾಗಿ ಒಂದು ಕ್ಷಣದ ನೋಡುವ, ಸುತ್ತಲೊಂದು ನೋಡುವಾಗ ಯಾರು ಇರುವುದಿಲ್ಲ. ಇದೊಂದು ಸೂಪರ್, ಇದು ಸ್ಲೋ ಮೋಷನಲ್ಲಿ ನೋಡಿ.
ಯಾರು ಇರುವುದಿಲ್ಲ ಈ ಬೀಚಲ್ಲಿ, ಹಾಗಾಗಿ ಸ್ವಲ್ಪ ನಮಗೆ ಖುಷಿ ಆಗುತ್ತೆ. ಇದು ಬೀಚಲ್ಲಿ ನೋಡಿದ್ರಲ್ಲ ಯಾರಿಲ್ಲ ನಾವು ಬಿಟ್ಟು. ಸೂಪರ್ ಉಂಟಲ್ಲ ಇದು ವ್ಯೂ ನೋಡಿ, ನಡತೆಗಳು ಅಲ್ಲಲ್ಲಿ ಉಂಟು, ನೀರು ಕ್ಲೀನ್ ಉಂಟು. ಸ್ನಾನ ಮಾಡಲಿಕ್ಕೆ ಆಗಕ್ಕೆ ಆಗೋದಿಲ್ಲ ಅಂದರೆ ನೀರು ಬೆಚ್ಚಮಯ ಆಗಿದೆ, ಬೆಚ್ಚ ಉಂಟು, ಕುದೀತಾ ಉಂಟು, ಒಳಗಡೆ ಕೂಲಿಲ್ಲ. ಈ ಬಿಸಿಲಿಗೆ ಕುದೀತಾ ಉಂಟು ನೀರು, ಹಾಗಾಗಿ ಏನು ಸ್ನಾನ ಮಾಡಲಿಕ್ಕೆ ಆಗೋದಿಲ್ಲ. ಕಾಲು ನೋಡಿ, ಇದು ನನ್ನ ಗೆಳೆಯನ ಕಾಲುಗಳು ಎಷ್ಟು ಕ್ಲೀನ್ ಉಂಟಲ್ಲ. ಮೀನು ಒಂದು ಕಡೆ ಇಲ್ಲ, ಮೀನು ಕರಂಚಿ ಹೋಗ್ಬೋದು ಇಲ್ಲಿ ಇದ್ದರೆ. ಎಸ್, ಈಗ ಇನ್ನೊಂದು ಕಡೆ ಬಂದಿದ್ದೇವೆ, ಅಲ್ಲೆಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ಎದುರುಗಡೆ ಆಗ್ತಾ ಉಂಟು, ಬೋಟ್ ಎಲ್ಲ ಉಂಟಲ್ಲಿ, ಎಂತಂತ ಗೊತ್ತಿಲ್ಲ. ನಾನೆಂಥದ್ದು ಆಯಿಲ್ ಎಲ್ಲ ತೆಗಿತಾರೆ ಹಾಗೆ ಎಣಿಸಿದೆ, ಅದಲ್ಲಂತೆ. ಇದರ ಕಲ್ಲೆಲ್ಲ ಹಾಕಿದ್ದಾರೆ, ಅಂದರೆ ವರ್ಷದ ಟೈಮಲ್ಲಿ ಮಳೆಗಾಲದಲ್ಲಿ ನೀರು ಈಚೆ ಬರತಕ್ಕದ್ದು, ಅದಕ್ಕಾಗಿ ತಡೆಗೋಡೆಯನ್ನು ನಿರ್ಮಿಸಿದ್ದಾರೆ. ವೆಚ್ಚ ಎಲ್ಲ ಹಾಕಲಿಲ್ಲ, ನಮ್ಮದಾದರೆ ಒಂದು ಬೋರ್ಡ್ ಬೀಳ್ತಿತ್ತು, ಕರ್ನಾಟಕ ಸರ್ಕಾರ ವೆಚ್ಚ 30 ಲಕ್ಷ ತಡೆಗೋಡೆ. ನಮ್ಮ ಪಣಂಬೂರಲ್ಲಿ ತಣ್ಣೀರ್ಬಾವಿ ಎಲ್ಲ ನೋಡಿದ್ದು ನೆನಪುಂಟು ನನಗೆ. ಇಲ್ಲೆಲ್ಲ ಅದೆಲ್ಲ ಇಲ್ಲ. ಈಗ ಮುಂದಕ್ಕೆ ಹೋಗಿ ನಿಮಗೆ ತೋರಿಸ್ತೇನೆ ಹೇಗೆ ಉಂಟಂತ. ಬಾಲು ಹೋಯ್ತು, ಬಾಲು ನೀರಿಗೆ, ಕವರಿಂಗ್ ಬಾಲ್ ಇತ್ತು, ಈಗ ಹುಡುಕ್ತಾ ಇದ್ದಾರೆ ಕವರಿಂಗ್ ಬಾಲ್ ಎಲ್ಲಿ ಹೋಯ್ತಂತ. ನಾನು ಕೂಡ ಹೋಗ್ತೇನೆ. ಇದರ ಇಡೆಯಲ್ಲಿ ಕಾಲು ಮಣಿ ಜಾರಿ ಬಿದ್ದರೆ ಮತ್ತೆ ಶಾಶ್ವತವಾಗಿ ಮಂದಿರಿಯಲ್ಲಿ ನಿದ್ದೆ ಮಾಡಬೇಕು. ಹಾಗಾಗಿ ಇಲ್ಲಿ ಹೋಗುವಾಗ ಸ್ವಲ್ಪ ಎರಡು ಕಣ್ಣುಗಳನ್ನು ಬಿಟ್ಟು ಹೋಗ್ಬೇಕಾಗುತ್ತೆ. ವ್ಲಾಗ್ ಮಾಡ್ತಾ ಇದ್ದೇನೆ ಅಂತ ಒಟ್ಟಾಸಿ ಹೋದರೆ ಹೋಯ್ತು. ನಾನು ಇಲ್ಲ, ಕ್ಯಾಮರಾ ಕೂಡ ಇಲ್ಲ. ಪಾಮಾಜಿ ತುಂಬ ಉಂಟು ಎದುರುಗಡೆ, ಹಾಗಾಗಿ ಶೂ ಹಾಕಿದ್ದೇನೆ. ಬಾರಿ ವ್ಯೂ ಮಾತ್ರ ಒಳ್ಳೆ ಉಂಟು, ಮಾತ್ರ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಬೆಸ್ಟ್ ಪ್ಲೇಸ್. ರಸಲ್ ಖೈಮಾದಲ್ಲಿ ಇದ್ದೇವೆ ಗೈಸ್. ನಾವು ಶಾರ್ಜಾಕ್ಕೆ ಹೋಗ್ಬೇಕು, ಇನ್ನು ದುಬೈಯಲ್ಲಿ ವ್ಲಾಗ್ ಮಾಡ್ತಾ ಇದ್ದೇನೆ. ಊರು ಬಿಟ್ಟು ಬರಲಿಕ್ಕೆ ಮನಸ್ಸಿರಲಿಲ್ಲ, ಹಣದ ಅವಶ್ಯಕತೆ, ಹಣದ ಕೊರತೆಯಿಂದ ಓಡಿ ಬರಬೇಕಾಯಿತು ದುಬೈಗೆ. ನನಗೆ ಊರಿದ್ದೇ ನೆನಪು ಬರ್ತದೆ. ಈಗ ಮಳೆಗಾಲ, ರಜೆ ಸಿಗ್ತಾ ಉಂಟು ಮಕ್ಕಳಿಗೆ, ಅದೇ ಒಂದು ಬೇಜಾರಾಗ್ತಾ ಉಂಟು. ಇಲ್ಲಿ ಮಳೆ ಇಲ್ಲ, ಹಾಗಾಗಿ ಇದು ನೀರು ಕ್ಲೀನ್ ಉಂಟು, ಆದರೆ ಸ್ನಾನ ಮಾಡಲಿಕ್ಕೆ ಆಗೋದಿಲ್ಲ, ಡೇಂಜರ್. ಹಾಗಾಗಿ ನಿಮಗೆ ಬ್ಲೂಯಿಶ್ ಕಾಣ್ತಾ, ನೀಲಿಮಯ ಕಾಣ್ತಾ ಉಂಟಲ್ಲ ನೀರು. ಹೌದು, ಈಗ ಇದರದ್ದು ಕೂಡ ನೀರಿನ ಒಳಗಡೆ ನನ್ನ ಕ್ಯಾಮರಾವನ್ನು ಹಾಕಿ ನಿಮಗೆ ವಿಡಿಯೋ ತೋರಿಸ್ತೇನೆ. ಸೂರ್ಯೋದಯ ಸೂಪರ್ ಉಂಟಲ್ಲ, ಸನ್ಸೆಟ್. ಎಸ್, ಈಗ ನೋಡಿ ಒಳಗಡೆ ಹೇಗೆ ಉಂಟು ನೋಡಿ, ಸೂಪರ್ ಉಂಟಲ್ಲ ನೋಡಿ. ಕಾಲು ಜಾರ್ತಾ ಉಂಟು, ಆದರೂ ಕೂಡ ನಿಮಗಾಗಿ ಒಂದು ವಿಡಿಯೋ ತೆಗಿತೇನೆ. ಇನ್ನೂ ಕೂಡ ಉಂಟು, ಇದು ಸ್ಲೋ ಮೋಷನಲ್ಲಿ ತೆಗೆದಿದ್ದೇನೆ. ಸೂಪರ್ ಉಂಟಲ್ಲ. ಮೀನುಂಟು, ಇಲ್ಲಿ ಮೀನುಂಟು, ಚಿಕ್ಕ ಚಿಕ್ಕ ಮೀನುಗಳು ಇವೆ. ಹಾಗಾಗಿ ನನಗೆ ಸಿಡಿಲು ಬಂದಾಗೆ ಆಯಿತು. ಅದು ಸಿಡಿಲಲ್ಲ, ನೀರಿನ ಒಳಗಡೆ ಶಬ್ದಗಳು ತುಂಬ ಆಗ್ತವೆ, ಅದು ಗೊತ್ತಾಗೋದಿಲ್ಲ ನಮಗೆ, ಒಮ್ಮೆಲೆ ಬರ್ತದೆ ಅದು. ಇದು ಸ್ಲೋ ಮೋಷನ್ ನೋಡಿ, ಸ್ಲೋ ಮೋಷನಲ್ಲಿ ನೋಡಿ. ಎಸ್, ಟಾಪ್ ಉಂಟಲ್ಲ. ಈಗ ಮೀನೆಲ್ಲ ಕಾಣ್ತದೆ ನೋಡಿ, ಎದುರುಗಡೆ ಮೀನು, ಚಿಕ್ಕದು ಮೀನು. ನಾವೆಲ್ಲ ಹಿಡಿತಾ ಇದ್ವಿ ಮಾರೆ, ಈ ಶಾಲ್ ಎಲ್ಲ ಹಾಕಿ ಹಿಡಿತಾ ಇದ್ವಿ ಮೊದಲಿಂದ, ನೆನಪು ಬರ್ತದೆ ಚಿಕ್ಕ ಚಿಕ್ಕ ಮೀನು ನೋಡುವಾಗ. ಮತ್ತೆ ಬಾಟ್ಲಿಯಲ್ಲೆಲ್ಲ ಯಾವುದರಲ್ಲಿ ಅದು ಹಾಕಿ ಇಡ್ತಾ ಇದ್ವಿ, 1 ವಾರ ಮಾತ್ರ, ಮತ್ತೆ ಸಾಯ್ತಾ ಇತ್ತು ಅದು. ಅದೆಲ್ಲ ನೆನಪು ಬರ್ತದೆ. ಹೇಗೆ ಉಂಟಲ್ಲ ಗಾಯ್ಸ್, ಇದು ನೀರು ನೋಡಿ ಎಷ್ಟು ಕ್ಲೀನ್ ಉಂಟು. ನೋಡುವಾಗ ಹಾರುವಂತಲೇ ಆಗುತ್ತೆ, ಹಾರಿದ್ರೆ ಮೇಲೆ ಬರಲಿಕ್ಕಂತ ಆಗೋದಿಲ್ಲ. ಈ ಆ್ಯಕ್ಷನ್ ಕ್ಯಾಮರಾ ಮಣಿ ಕೆಳಗೆ ಬಿದ್ದರೆ ಕೂಡ ತೆಗಿಲಿಕ್ಕೆ ಯಾರಿಲ್ಲ, ಹಾಗಾಗಿ ಭಾರಿ ಜಾಗ್ರತೆಯಿಂದ ತೆಗಿತಾ ಇದ್ದೇನೆ. ಸೂಪರ್ ಉಂಟು. ಕಲ್ಲಿನ ಇಡೆಯಲ್ಲಿ ಕಲ್ಲಲ್ಲಿ ಪಾಮಜಿ ಹಿಡಿದು ಹೋಗಿದೆ. ಸೂಪರ್ ಉಂಟಲ್ಲ ನೋಡಿ. ಈ ಸೋಡಾ ಸರ್ಬತ್ತಿಗೆ ಸೋಡಾ ಹಾಕುವಾಗ ಹೇಗೆ ಮೇಲೆ ಹೋಗ್ತದೆ ಹಾಗೆ ಆಗ್ತಾ ಉಂಟಲ್ಲ. ಎಸ್, ಸೂಪರ್ ಉಂಟು ವ್ಯೂ ಮಾತ್ರ. ನನಗೊಂದು ತುಂಬ ಖುಷಿ ಆಯಿತು ಈ ಒಂದು ವ್ಯೂ ನೋಡಲಿಕ್ಕೆ. ನೀರಿನ ಒಳಗಡೆ ಒಂದು ಪ್ರಪಂಚವೇ ಬೇರೆ, ಭಾರಿ ಸೂಪರ್ ಆತನದ ಉಲೈದ ನೀರು ತುಲೆ ಹೆಂಚ ಒಂದು ವ್ಯೂ ಬೈದಂತುಲೆ ಭಾರಿ ಸೂಪರ್. ಲಾಗ ಬಂಡ ಕೋಯಾರಿಜ್ ರಿಸ್ಟ್ರಿಕ್ಷನ್ ಇಜ್ಜಿ ಎದುರು ಬರುತ್ತಿಲ್ಲ, ಎಲ್ಲ ಮೀನುಂಡ ಪತ್ತೊಂದಿತ್ತ ನೆನಪುಂಡ ನಿಗ್ಲಿಗೆ ಎಲ್ಲಿ ಇಪ್ಪುಣಗ ನಮ್ಮನ್ನು ಒಂದು ಕಾರ್ಬಾರ್ ಬರತ್ತುಂಡ ಹಬ್ಬ ದೇವರೇ ಪಂಡು ಸುಖ ಇಜ್ಜಿ ಗುಂಡಿ ತುಂಡು ತುಲೆ ಇಂಕ ಪೋಡಿ ಹಾಪುಣ ಮರ ಅವಳು ಮಟ್ಟ ಆ್ಯಕ್ಷನ್ ಕ್ಯಾಮರಾ ಮಾಡಿ ಬೂರುಂಡ ಕೈ ಓಲು ಫೋನ್ ಅಂದೆ ಗೊತ್ತಾ ಒಂದು ಕೊಂಚ ಹೋಮ ಮಲ್ಸ್ಲೆಕ್ಕ ಅವು. ಎಸ್ ಇತ್ತೆ ನೋಡಲ್ಲ ತೂಲೆ ಇನ್ನು ಈ ಕಲ್ಲು ಎಂಚು ಉಂಡುದಿಲ್ಲ, ಏತೇತ್ ಮಲ್ಲ ಕಲ್ಲು ಪಡೆದಿರ್ತಿಲ್ಲ ಅವು ವರ್ಷದ ಟೈಮ್ ಹಿಡ್ದಲ್ಲ ಆಯರಬಲ್ಲೆ ಅಂದು. ಗೈಸ್ ಈಗ ಇನ್ನೊಂದು
ತೋರಿಸ್ತೇನೆ. ಸ್ಲೋ ಮೋಷನ್ ಅಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಮೇಲಿಂದ ಅಲೆಗಳು, ಸಂಜೆಯ ಅಲೆಗಳು ಬಂದು ಅಪ್ಪಳಿಸುತ್ತಾ ಇದೆ ಯಾವುದಕ್ಕೆ, ಕಳ್ಳುಗಳಿಗೆ. ಹಾಗಾಗಿ ಎಸ್ ಇಲ್ಲ ಸೂಪರ್ ಉಂಡದಿಲ್ಲ ಸ್ಲೋ ಮೋಷನ್ ಎಂಚ ಒಂಜಿ ವೀಡಿಯೋ ಚಿತ್ರೀಕರಣ ಸೂಪರ್ ಆತನು. ಎಂಕಂತೂ ಭಾರಿ ಖುಷಿ ನಿಕ್ಲೆ ಖುಷಿ ಆತು ನಂದು ಎನ್ನದೆ. ಮತ್ತು ನಾನೊಂಜಿ ಸಲ ಕೂಡ ಏನೊಂಜಿ ಆ್ಯಕ್ಷನ್ ಕ್ಯಾಮರಾಗೊಂಜಿ ಎಂದು ಬರ್ಪುಣದ ಐಕೊಂಜಿ ಕೋಲು ಬರ್ಪುಣ ಇನ್ನು ಪಾಡ್ದು ಇನ್ನೊಂಜಿ ಉದ್ದ ಮಲ್ತದು ಆ್ಯಕ್ಷನ್ ಕ್ಯಾಮರಾ ಕೂಡ ನೀರಿಗೆ ಪಾಡ್ದು ವ್ಯೂ ತೊಚ್ಪಾವೆ ಎದುರುಡು ಪೂರ ಬೋಟ್ ಪೂರ ಉಂಡು. ಕನ್ಸ್ಟ್ರಕ್ಷನ್ ಲಾ ಒಂದು ದಾದ ಮುಕ್ಕಲ್ನ ಪ್ಲಾನಿಂಗ್ ಅಂದ್ ಗೊತ್ತಿಜ್ಜಿ. ಈ ಪೊಯ್ಯಡ್ಲ ಮಲ್ದೇರತ್ತ ಅವು ಗ್ರೇಟ್. ಎಸಿತು ತುಲೆಂದೆ ಎಂಚೊಂಡಿದ್ರೆ ಇನ್ನು ನನಂಜಿ ಕಡೆ ದೆತ್ತಿನ ನಿಂದ ಮೀನು ತುಲೆ ಪಾತಲೆ ಮೀನು ಹಿಂದೆ ಮೀನು ತುಲೆ ಎಲ್ಲೆಲ್ಲ ದುಬೈದ ಮೀನು ತೂತಾರಣ್ಣ ಎಲ್ಲ ಕೊಲ್ಲ ತರಲೆ ಕೊಂಡಿಂದು ಪಾಮಜ್ಜಿ ತುಲೆ ಅಂಚು ಬೋಪುಣ್ ಇಂಚಿ ಬರ್ಪುಣ್ ನೋಡಿ ಮೀನುಗಳು ನೋಡಿ ಐಶ್ ದುಬೈಯ ಮೀನುಗಳನ್ನು ನೋಡಿ. ಅಕ್ವೇರಿಯಮಲ್ಲಿ ನಾನು ವಿಡಿಯೋ ಕರಣ ಮಾಡಿದ್ದು ಹಾಗೆ ಕಾಣ್ತಾ ಉಂಟು, ಆದರೆ ಇದು ನಾನು ಸಮುದ್ರದಲ್ಲಿ ಮಾಡಿದ್ದು ಚಿತ್ರೀಕರಣ. ಈ ಇನ್ನೊಂದು ಸರ್ತಿ ನೋಡಿ ಹೇಗೆ ಉಂಟಲ್ಲ ಒಳಗಿದ್ದು ಪ್ರಪಂಚ. ಕಲ್ಲುಗಳ ಮಧ್ಯೆ ಪಾಮಾಜಿಗಳು ನಿಲ್ಲುತ್ತಾ ಇವೆ, ಮೀನುಗಳು ಆಚೀಚೆ ಹೋಗುತ್ತಾ ಇವೆ. ಮೀನು ತುಲೆ ಮೀನು ನೋಡಿ ಗಾಯ, ಚಿಕ್ಕ ಚಿಕ್ಕದು ಮೀನು ಊರಲ್ಲಿ ಹಿಡಿತಾ ಇದ್ವಿ. ಸಮುದ್ರದ ಒಳಗಿನ ಪ್ರಪಂಚ ನೋಡಿ ಎಷ್ಟು ಚಂದ ಮೀನುಗಳು ಇವೆ ಗಾಯ. ನೋಡುವಾಗ ನನಗೆ ಅಪ್ಪಿಕೊಂಡು ನೀರಿನ ಒಳಗೆ ಧುಮುಕುವ ಅಂತ ಆಗ್ತದೆ. ಧುಮುಕಿದ್ರೆ ಈಜಲು ಬರುವುದಿಲ್ಲ, ಹಾಗಾಗಿ ನಾನು ಹೋಗ್ತಾ ಇಲ್ಲ. ಸೂಪರ್ ಉಂಟು ಮಾತ್ರ ಅಲ್ಲ ವ್ಯೂ. ಅಕ್ವೇರಿಯಂ ಒಳಗಡೆ ಇದ್ದಾಗೆ ಆಗುತ್ತೆ ನನಗೆ ಇದೆಲ್ಲ. ಎರಡು ಕಣ್ಣು ಸಾಲದು ಇದನ್ನೆಲ್ಲ ನೋಡಲಿಕ್ಕೆ. ದುಬೈಯಲ್ಲಿ ಇದ್ದೇನೆ, ದುಬೈಯಲ್ಲಿ ರಸಲ್ ಕೈಮ ಬಂದಿದ್ದೇವೆ ತಿರುಗಾಡಲಿಕ್ಕೆ ಸ್ವಲ್ಪ ಸಂಜೆ ಹೊತ್ತು. ಆದರೆ ಒಂದು ಕಡೆ ಹೋಗಿದ್ವಿ, ನೀರು ಬೆಚ್ಚ ಇರುವುದರಿಂದ ನೀರು ಕೊತ ಇರುವುದರಿಂದ ಸ್ನಾನ ಮಾಡಲು ಆಗುವುದಿಲ್ಲ. ಮೀನುಗಳಿಗೆ ಮಂಗ ಮಾಡಲಿಕ್ಕೆ ಸುಲಭ ರೀತಿ ಇದು ನೋಡಿ. ಹಿಡಿಬೋದಿತ್ತಲ್ಲ, ಬೇಡ ಮಾರೆ ಪಾಪ ಅವರಲ್ಲೇ ಇರಲಿ ಮೀನುಗಳು. ಈ ಮೀನುಗಳಲ್ಲಿ ನಮಗೆ ಸಾಕಾಗುವುದಿಲ್ಲ ತಿನ್ನಲಿಕ್ಕೆ. ಸೂಪರ್ ಉಂಟದಿಲ್ಲ ಸ್ಲೋ ಮೋಷನ್ ಎಂಚ ಹೋಗೋದಿಲ್ಲ. ಸೂಪರ್ ಉಂಟು ಮತ್ತೆ ಎಂಕಂತೂ ಭಾರಿ ಖುಷಿ ಉಂಟು. ನೀರಿನ ಒಳಗಿನ ವಿಡಿಯೋವನ್ನು ನೋಡಿ. ಈ ಪೊಯ್ಯೆ ಇತ್ತಿನೆಯನ್ನು ಮರುಭೂಮಿ ಇದ್ದ ಈ ನಾಡನ್ನು ಪ್ರವಾಸೋದ್ಯಮ ಮಾಡಿದ್ದಾರೆ. ಗ್ರೇಟ್ ಮಾತ್ರ ದುಬೈ. ಜನಜಂಗುಳಿ ತುಂಬಿ ತುಳುಕುತ್ತಿದೆ ಈಗ ದುಬೈಯಲ್ಲಿ. ನೋಡಿ ಗಾಯ್ಸ್, ನಮೂನೆದ್ದು ಮೀನುಗಳು ಉಂಟು ಇದರ ಒಳಗಡೆ, ಗೊತ್ತೇ ಆಗೋದಿಲ್ಲ. ನನಗಂತೂ ಭಾರಿ ಖುಷಿ ಆಯಿತು ಮಾರ. ವಾವ್ ಸೂಪರ್ ವ್ಯೂ ಇದು. ಸ್ವಲ್ಪ ಈಚೆ ಮಾಡ್ತಾ ಇದ್ದೇನೆ. ಇದ್ದಲ್ಲೇ ಆ್ಯಕ್ಷನ್ ಕ್ಯಾಮರಾ ಇಟ್ಟರೆ ನಿಮಗೆ ಕೂಡ ಬೋರ್ ಆಗ್ತದೆ. ಇವನ್ ಎಂತ ಮಾರಾಯ, ಎರಡು ಮೀನುಗಳನ್ನು ಹಿಡ್ಕೊಂಡು ಇದೇ ಹೇಳ್ತಿದ್ದಾನೆ ಅಂತ. ನೋಡಿ ಎಷ್ಟು ಥರದ ಮೀನುಂಟು ಮಾರ. ಎಲ್ಲ ಚಿಕ್ಕ ಮೀನು ಕಿನ್ನಿ ಇಟ್ಟಿದೆ. ಕಿನ್ನಿಗಳು ಹೋಗ್ತಾ ಇವೆ ಆಚೆ ಈಚೆಗಳು. ಮರಿ ಹಾಕಿದೆ ಅಲ್ವಾ, ಮರಿಗಳು ಆಚೆ ಈಚೆ ಹೋಗ್ತಾ ಉಂಟು ನೋಡಿ. ಈ ವ್ಯೂ ಅಂತೂ ಟಾಪ್ ಉಂಟು. ನೀರಿನ ಮೇಲ್ಗಡೆಯಿಂದ ತೆಗಿತಾ ಇದ್ದೇನೆ, ಭಾರಿ ಸೂಪರ್ ಉಂಟಲ್ಲ. ನಾನು ಕೂಡ ವಿಡಿಯೋ ಇಷ್ಟು ತೆಗೆದಿದ್ದೇನೆ ಅಂತ ನನಗೆ ಕೂಡ ಗೊತ್ತಿಲ್ಲ ಮಾರ. ನಾನು ಎಡಿಟ್ ಮಾಡುವಾಗ ಈಗಲೇ ನೋಡೋದು. ಸೂಪರ್ ಉಂಟು. ಪಾಮಾಜಿ ಅಲ್ಲೆಲ್ಲಿ ಉಂಟು. ಧುಮುಕಿದ್ರೆ ಮಾತ್ರ ಕಲ್ಲಿಗೆ ಸಿಲುಕಿ ಮಂಡೆ ಹೊಡಿಬೋದು. ಎಸ್, ಇದೊಂದು ಸ್ವಲ್ಪ ಸ್ಪೀಡಲ್ಲಿ ತೆಗೆದೆ. ಇನ್ನೊಂದು ಕಡೆ ಮಾಡ್ತಾ ಇದ್ದೇನೆ ವಿಡಿಯೋ ನೋಡಿ. ಮೀನುಗಳು ಎಲ್ಲ ಆಚೆ ಈಚೆ ಹೋಗ್ತಾ ಉಂಟು, ರಭಸದಲ್ಲಿ ಹೋಗ್ತಾ ಉಂಟು. ಗೊತ್ತಾಗಿದೆ ಅಂತ ಮಂಗ ಮಾಡ್ತಿದ್ದಾನೆ ಒಬ್ಬ ಅಂತ. ಎಸ್ ನೋಡಿ, ಈ ಕಲ್ಲಿಗೆ ಅವನಿಗೆ ಹಾರಿದ್ರೆ ಮಂಡೆ ಸರ್ಬತ್ ಆಗ್ಬೋದು. ಇಲ್ಲಿ ಮನೆ ಹಾರಿದ್ರೆ, ಈ ಬೀಚಿಗೆ ಹಾರಿದ್ರೆ ನೋಡಿ ಈಗ ಫಾಸ್ಟ್ ಹೋಗ್ತಾ ಉಂಟು. ಅದು ಸ್ಲೋ ಮೋಷನಲ್ಲಿ ಸೂಪರ್ ಕಾಣ್ತಾ ಇತ್ತು. ನಿಧಿ ಉಂಟ ಮರ ಇಲ್ಲ ಅಲ್ಲ, ನಿಧಿ ಕೂಡ ಇಲ್ಲ, ಎಂಥ ಕರ್ಮ ಕೂಡ ಇಲ್ಲ. ಎಸ್, ಜಾಸ್ತಿ ಹೋಗಿದ್ರೆ ಪೊಯ್ಯೆ ಸಿಗ್ತದೆ, ಇಲ್ಲಿ ಮರಳು ಸಿಗ್ತದೆ. ಇವನು ನಂದು ವೀಡಿಯೋ ತೆಗಿತಾ ಇದ್ದಾನೆ, ಭಾಷೆ ಇಲ್ಲದವ ಗ್ರೂಪಲ್ಲಿ. ಗಾಯ್ಸ್, ನಾವು ಹಿಂದಕ್ಕೆ ಹೋಗುವ. ನಮ್ಮದು ಆಯಿತು, ವಿಡಿಯೋ ಮಾಡಿ ಆಯಿತು, ಸಾಕು. ಇನ್ನು ಈ ಕಲ್ಲುಗಳ ಮಧ್ಯೆ ಯಾರಿಲ್ಲ, ಜನವೇ ಇಲ್ಲ. ಸೂಪರ್ ಆಗ್ತದೆ ಮಾತ್ರ. ಅಲ್ಲಿ ಇಲ್ಲದಿದ್ದರೆ ಆರಾಮ್ಸೊಂದು ವೀಡಿಯೋ ಮಾಡ್ಬೋದು, ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ಬೋದು. ಸೂರ್ಯೋದಯದ ಒಂದು ನಾನು ಸೆಲ್ಫಿ ತೆಗಿತಾ ಇದ್ದೇನೆ. ಸೂರ್ಯೋದಯದ ಒಂದು ಕ್ಷಣಗಳನ್ನು ನೋಡಿ. ಬೀಚ್ ಹತ್ರ ಬಂದಿದ್ದೇವೆ.
ಸೋಮೇಶ್ವರ ಬೀಚಿಗೆ ಬಂದಾಗ ಆಗ್ತದೆ ನನಗೆ. ಎಸ್, ಈಗ ನಾವು ಸ್ವಲ್ಪ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೇವೆ. ಫ್ಯಾಮಿಲಿ ಎಲ್ಲ ಇದ್ದರೆ ಜಾಲಿಯೇ ಬೇರೆ, ಮಕ್ಕಳು ಮಾಡಿ ಎಲ್ಲ ಫೋಟೋ ವೀಡಿಯೋ ಇರುವುದೇ ಬಿಡಿ. ನಾನು ವ್ಲಾಗಿಗಾಗಿ ವೀಡಿಯೋ ತೆಗಿತಾ ಇದ್ದೇನೆ. ಎಸ್, ಸ್ವಲ್ಪ ಒಂದು ಫೋಟೋ ಹೇಗೆ ಬಂದಿದೆ ಅಂತ ನೋಡ್ತಾ ಇದ್ದಾರೆ. ಸ್ವಲ್ಪ ರೌಂಡು ತಗೊಂಡು ಹೋಗುವ. ಆ್ಯಕ್ಷನ್ ಕ್ಯಾಮರಾ ಒಂದು ಸ್ವಲ್ಪ ಮೆಮೊರೀಸ್ ಉಳಿತದೆ. ಸೂಪರ್ ಉಂಟಲ್ಲ ಪ್ಲೇಸ್. ಇದು ಪ್ಲೇಸ್ ನನಗೆ ತುಂಬ ಲೈಕ್ ಆಯಿತು. ಹಾಗಾಗಿ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ನೈಟ್ ವ್ಯೂ ನೋಡಿ. ಮನೆಗೆ ಹೋಗ್ತಿದ್ದೇವೆ, ನೈಟ್ ಆಗಿದೆ ನೋಡಿ. ದುಬೈದು ರೋಡು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಕೂಡ ವೀಡಿಯೋ ಬರುತ್ತೆ ಬುರ್ಜ್ ಖಲೀಫಾದು ನೆಕ್ಸ್ಟ್ ವೀಡಿಯೋ ಹಾಕ್ತಾ ಇದ್ದೇನೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು ಗಾಯ್ಸ್. ಬಾಯ್ ಗಾಯ್ಸ್. ಎಲ್ರಿಗೂ ಥ್ಯಾಂಕ್ಸ್. ವೀಡಿಯೋ ನೋಡದವರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ನಮ್ಮ ವೀಡಿಯೋ ಮುಗೀತದೆ ಇವತ್ತಿದ್ದು. ಗಾಯ್ಸ್ ಸಪೋರ್ಟ್ ಮಲ್ಪಲೆ, ಸಬ್ಸ್ಕ್ರೈಬ್ ಮಲ್ಪಲೆ, ನೀವು ಸಪೋರ್ಟ್ ಮಲ್ದಾರು. ಜೈ ಕುಡ್ಲಾ. ಬೈ ಗೈಸ್. ಬಾಯ್.